ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಮೊಬೈಲ್ ಎಸೆದ ಜಾಗದಲ್ಲಿ ಪೊಲೀಸರಿಂದ ಸರ್ಚಿಂಗ್ ಮಾಡಲಾಗ್ತಾ ಇದೆ. ಪ್ರದೋಷ್ನನ್ನ ಕರೆದೊಯ್ದು ಮೊಬೈಲ್ಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಇದೇನು ಐಡಿಯಾ ಎಲ್ಲ ಕೊಡ್ತಿದ್ದು ಪ್ರದೋಷ್ ಅಂತ ಹೇಳಲಾಗ್ತಾ ಇದೆ. ಪ್ರದೋಷ್ ಇದನ್ನಲ್ಲ, ಇವನು ಸಾಫ್ಟ್ವೇರ್ ಇಂಜಿನಿಯರ್, ಶಾಸಕರಿಗೆ ನೆಂಟ ಕೂಡ ಅಂತ ಹೇಳಲಾಗ್ತಾ ಇದೆ. ಈತ ಕಾರ್ಪೊರೇಟರ್ ಆಗಬೇಕು ಅನ್ನುವಂಥ ಕೂಡ ಕನಸನ್ನ ಹೊತ್ಕೊಂಡಿದ್ದ. ಈ ಗುಂಪಲ್ಲಿದ್ದಂಥವ್ರು ಒಂದು ಮೂರು ಜನ ಹಂಗೆ ಕನಸನ್ನ ಹೊತ್ಕೊಂಡಿದ್ದಾರೆ. ಈಗ ನಾಗರಾಜ ಕೂಡ ಅಷ್ಟೇ, ಮೈಸೂರಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂದ್ಕೊಂಡಿದ್ದ ಆತಂದ್ರೆ. ಸುಮನಹಳ್ಳಿಯ ರಾಜ್ಯ ಕಾಲುವೆ ಬಳಿ ಪೊಲೀಸರಿಂದ ಶೋಧವನ್ನು ಮಾಡಲಾಗ್ತದೆ. ಪ್ರದೋಷ್ ಸೂಚಿಸಿದ ಸ್ಥಳದಲ್ಲಿ ಬಿಬಿಎಂಪಿ ಸಿಬ್ಬಂದಿಯ ಮುಖಾಂತರ ಶೋಧವನ್ನು ಮಾಡಲಾಗ್ತದೆ. ಮೃತದೇಹ ಪತ್ತೆಯಾದ ಸ್ಥಳ ಕಾಲುವೆ ಬಳಿ ಹುಡುಕಾಟವನ್ನು ಮಾಡಲಾಗ್ತದೆ. ಮೃತದೇಹ ಎಸೆದ ಬಗ್ಗೆ ಪೊಲೀಸರಿಗೆ ಪ್ರದೋಷ್ ವಿವರಣೆಯನ್ನ ಕೊಡ್ತಾ ಇರುವಂಥದ್ದು. ಕಾರು ನಿಲ್ಲಿಸಿದ ಸ್ಥಳ, ಮೃತದೇಹ ತಂದ ಮಾರ್ಗದ ಬಗ್ಗೆ ವಿವರಣೆಯನ್ನ ಪಡ್ಕೊಳ್ಳಲಾಗ್ತದೆ. ಪ್ರದೋಷ್ ವಿವರಣೆಯನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ ಪೊಲೀಸರು. ಮೊಬೈಲ್ ಎಲ್ಲಿಗೆ ಎಸೆಯಲಾಯಿತು ಅಂತ ತೋರಿಸ್ತಾ ಇದ್ದಾನೆ ಪ್ರದೋಷ್. ತನಿಖಾಧಿಕಾರಿ ಎಸಿಪಿ ಚಂದನ್ ಮುಂದೆ ಆರೋಪಿ ವಿವರಣೆಯನ್ನ ಕೊಡ್ತಾ ಇರುವಂಥದ್ದು. ಬಟ್ ನನ್ಗೆ ಈ ವಿಚಾರದಲ್ಲಿ ಆಕ್ಚುಲಿ ಸರೆಂಡರ್ ಆದಂಥವ್ರು ಬೇರೆ, ರಾಘವೇಂದ್ರ ಮತ್ತೆ ಕೇಶವಮೂರ್ತಿ, ಇನ್ನೊಂದಿಬ್ಬರು ಇದ್ದಾರೆ. ಟೋಟಲಿ 4 ಜನ ಸರೆಂಡರ್ ಆಗಿದ್ರು. ಅವರು ಶವ ತಂದು ಎಸ್ದಿದ್ದು ಅದಾದ್ಮೇಲೆ ಸರೆಂಡರ್ ಆದಂಥವ್ರು ಅವರು. ಆದರೆ ಪ್ರದೋಷು ಕೂಡ ಅವತ್ತು ಬಂದಿದ್ನ ಅನ್ನುವಂಥ ಪ್ರಶ್ನೆ ಈಗ ಬರ್ತಾ ಇದೆ. ಹಾಗಾದ್ರೆ ಬಿಕಾಸ್ ಆತನ ಪಾತ್ರ ಶವ ಎಸೆಯುವಂಥ ಸಂದರ್ಭದಲ್ಲೂ ಹಾಗಾದ್ರೆ ಇತ್ತ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ನೋಡೋಣ, ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತೀನಿ. ಈಗ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗ್ತದೆ. ಮೊಬೈಲ್ ಹುಡುಕಾಟವನ್ನ ಮಾಡಲಾಗ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ ನೀವು. ಬಿಬಿಎಂಪಿ ಸಿಬ್ಬಂದಿಯ ಮುಖಾಂತರ ಆ ಕಾಲುವೆಯಲ್ಲಿ ಹುಡುಕಾಟವನ್ನ ಮಾಡಲಾಗ್ತದೆ. ರೇಣುಕಾಸ್ವಾಮಿಯ ಫೋನ್ಗೋಸ್ಕರ ಈ ಹುಡುಕಾಟ ಮಾಡಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಆಕ್ಚುಲಿ ನೋಡ್ತಾ ಇದ್ವಲ್ಲ, 4 ಜನ ಸರೆಂಡರ್ ಆದಂಥವ್ರು, ರಾಘವೇಂದ್ರ ಮತ್ತೆ ಕೇಶವಮೂರ್ತಿ, ಇನ್ನೊಂದಿಬ್ರು ಶವವನ್ನ ಎಸ್ದಂತ ಟೀಮ್ ಅವರು. ಆದ್ರೆ ಪ್ರದೋಷು ಕೂಡ ಅವತ್ತು ಹಾಗಾದ್ರೆ ಅಲ್ಲಿದ್ನ ಶವನ್ನ ಎಸೆಯುವಂತ ಸಂದರ್ಭದಲ್ಲಿ ಇವನು ಕೂಡ ಕೈ ಜೋಡಿಸಿದ್ನ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಬಿಕಾಸ್ ಪ್ರದೋಷ್ನನ್ನ ಈ ಕರ್ಕೊಂಬಂದು ಅಲ್ಲಿ ಸ್ಥಳ ಮಹಜರು ಯಾಕೆ ಮಾಡ್ತಾ ಇದ್ದಾರೆ ಅಂತ. ಪೃಥ್ವಿರಾಜ್, ಅವತ್ತು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಬಳಿಕ ಮೃತದೇಹವನ್ನು ತಂದು ಸುಮನಹಳ್ಳಿಯ ರಾಜಕಾಲುವೆಯಲ್ಲಿ ಬಿಸಲಾಡಾಗುತ್ತೆ. ಅವತ್ತು ಪ್ರದೋಷ್ ಕೂಡ ಜೊತೆಯಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಆ ಪ್ರದೋಷ್ ಮೃತದೇಹದ ಜೊತೆಯಲ್ಲಿ ಮೊಬೈಲ್ ಅನ್ನ ಬಿಸಾಡಿರುವಂತ ಬಗ್ಗೆ ಮಾಹಿತಿ ಸಿಕ್ಕಿದೆ. ಯಾರಿಂದಲೂ ಕೂಡ ಸರಿಯಾಗಿ ಅವರು ಬಾಯಿಯನ್ನ ಬಿಟ್ಟಿರಲಿಲ್ಲ. ಆದ್ರೆ ಪ್ರದೋಷ್ ಮೊಬೈಲ್ ಅನ್ನ ಈ ಒಂದು ಕಾಲುವೆಯಲ್ಲಿ ಬಿಸಾಡಿರುವಂತ ಬಗ್ಗೆ ಮಾಹಿತಿ ಇರುವಂತದ್ದು. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ನೋಡಬಹುದು, ಸುಮನಹಳ್ಳಿಯ ಬಳಿಯ ರಾಜಕಾಲುವೆಯ ಬಳಿ ತಂದು ಈಗ ಅಂದ್ರೆ ಬಿಬಿಎಂಪಿಯ ಕೆಲ ಸಿಬ್ಬಂದಿಗಳನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಅದ್ರ ಜೊತೆಯಲ್ಲಿ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಮೊಬೈಲ್ ಪತ್ತೆ ಆಗಿಲ್ಲ. ಹಾಗಾಗಿ ಎಸಿಪಿ ಚಂದನವರ ನೇತೃತ್ವದಲ್ಲಿ ಆರೋಪಿ ಪ್ರದೋಷ್ ಏನಿದ್ದಾನೆ ಆತನನ್ನ ಕರ್ಕೊಂಡ್ಬಂದು ಈಗ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇತ್ತು. ಅದರ ಜೊತೆಯಲ್ಲಿ ಇನ್ನೂ ಕೂಡ ಮೊಬೈಲ್ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಮತ್ತೊಂದು ಕಡೆ ಇಲ್ಲೇ ಬಂದು ಮೃತದೇಹ ಬಿಸಾಡಿರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲಿ ಆರೋಪಿ ಮೊಬೈಲ್ ಬಿಸಾಡಿರೋ ಒಂದು ಕಡೆ, ಮತ್ತೆ ಆರೋಪಿಗಳ ಚಲನವಲ್ಲ ಅವತ್ತು ರಾತ್ರಿ ಎಲ್ಲ ಕೂಡ ಇಲ್ಲೇ ಕಾರ್ಗಳನ್ನ ನಿಲ್ಲಿಸಿಕೊಂಡು ಮೂವ್ಮೆಂಟ್ ಆಗಿರುವಂತದ್ದು. ಹೀಗಾಗಿ ಅವರನ್ನ ಅಂದ್ರೆ ಆರೋಪಿ ಪ್ರದೋಷ್ ಏನಿದ್ದಾನೆ ಆತನನ್ನ ಕರ್ಕೊಂಡ್ಬಂದು ಇಲ್ಲಿ ವಿಚಾರಣೆಯನ್ನ ಅಂದ್ರೆ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಬಿಬಿಎಂಪಿಯ ಸಿಬ್ಬಂದಿಗಳಿದ್ದಾರೆ, ಇವರು ನೋಡಬಹುದು ಇಲ್ಲಿ ಸಿಬ್ಬಂದಿಗಳು ಈ ಒಂದು ಕಾಲುವೆಯಲ್ಲಿ ಮೊಬೈಲ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸುಮಾರು ಒಂದು 10ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾಲುವೆಯಲ್ಲಿ ಈಗ ಮೊಬೈಲ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಮೊಬೈಲ್ ಇದುವರೆಗೂ ಸಿಕ್ಕಿಲ್ಲ. ಮೊಬೈಲ್ ಯಾಕೆ ಪ್ರಮುಖ ಸಾಕ್ಷಿ ಆಗುತ್ತಂದ್ರೆ, ಆ ಮೊಬೈಲ್ ಅಲ್ಲೇ ಆತ ಚಾಟಿಂಗ್ ಅನ್ನ ಮಾಡಿರುವಂತದ್ದು ಪವಿತ್ರ ಗೌಡ ಜೊತೆ ಅಂತ ಒಂದು ಕಡೆ ಆದ್ರೆ, ಮತ್ತೆ ಅವತ್ತು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಕ್ಷಮಾಪಣೆ ಕೇಳಿರುವಂತಹ ಒಂದು ವಿಡಿಯೋ ಕೂಡ ಆ ಮೊಬೈಲ್ ನಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದು ಈ ಕೇಸ್ಗೆ ಒಂದು ಪ್ರಬಲ ಸಾಕ್ಷ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಮೊಬೈಲ್ಗಾಗಿ ಸಾಕಷ್ಟು ಹುಡುಕಾಟವನ್ನ ಈ ಒಂದು ಕಾಲುವೆಯಲ್ಲಿ ಮೊನ್ನೆನೂ ಕೂಡ ಬಂದು ಇನ್ನೊಂದು ಅನುಮಾನ ಗಂಗಾಧರ್, ಇಲ್ಲಿ ಈಗ ಪ್ರದೋಷ್ನನ್ನ ಕರ್ಕೊಂಡ್ಬಂದು ಮೊಬೈಲ್ ಅನ್ನ ಎಲ್ಲಿ ಎಸೆಯಲಾಯ್ತು ಅನ್ನುವಂಥದ್ದೆಲ್ಲದ್ರ ಬಗ್ಗೆನೂ ಕೂಡ ಹುಡುಕಾಟವನ್ನ ಮಾಡ್ಲಾಗ್ತಾ ಇದೆಯಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಈ ಒಂದು ಪ್ರಕರಣವನ್ನ ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನ ಹೇಳಿಕೆಗಳ ಮುಖಾಂತರಗೂ ಕೂಡ ಆಗ್ತಾ ಇದೆಯಾ ಅಂತ. ಬಿಕಾಸ್ ಯಾರೋ ಶವ ಎಸ್ತಿದ್ದು, ಅವ್ರು ಯಾರೋ ಸರೆಂಡರ್ ಆಗಿದ್ದಾರೆ ಅನ್ನುವಂತ ಕತೆ ಕಟ್ಟುವಂತ ಕೆಲಸ ಇಲ್ಲೂ ಕೂಡ ಆಗಿದೆಯಾ? ಬಿಕಾಸ್ ಇವಾಗಷ್ಟೇ ಪ್ರದೋಷ್ ಹೆಸರು ಬರ್ತಾ ಇದೆ ಈ ಸ್ಥಳ ಮಹಜರು ಸಂದರ್ಭದಲ್ಲಿ, ಅಂದ್ರೆ ಆ ಶವ ಎಸ್ದಂತ ಕಡೆ. ಖಂಡಿತವಾಗಿಯೂ ಪೃಥ್ವಿರಾಜ್, ಅಂದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳು ಬೇರೆ ಬೇರೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಡಬಹುದು ಅಥವಾ ಸುಳ್ಳು ಕೂಡ ಹೇಳಿಕೆಗಳನ್ನ ಕೊಡಬಹುದು. ಆದ್ರೆ ಏನೇ ಒಂದು ಹೇಳಿಕೆಗಳನ್ನ ಕೊಟ್ಟರು ಕೂಡ ಅದರಲ್ಲಿ ಸಾಕ್ಷ್ಯಗಳು ಪ್ರಮುಖ ಆಗುತ್ತೆ. ಈ ಸಂದರ್ಭದಲ್ಲಿ ಈಗ ಇಲ್ಲಿ ನೋಡಬಹುದು, ಜೀಪಲ್ಲಿ ಈಗಷ್ಟೇ ಆರೋಪಿ ಪ್ರದೋಷ್ ಇದ್ದಾನೆ ಆತನನ್ನ
ಕರ್ಕೊಂಡು ಹೋಗುವಂತ ಕೆಲಸವನ್ನ ಈಗ ಮಾಜೂರು ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಕರ್ಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಎಸಿಪಿ ಚಂದನ್ ಏನಿದ್ದಾರೆ ಅವರು ಈಗ ಅವರನ್ನ ಆರೋಪಿಯನ್ನ ಕರ್ಕೊಂಡು ಹೋಗೋಕೆ ಮುಂದಾಗಿರುವಂತದ್ದು. ಸದ್ಯ ಈ ಬಗ್ಗೆ ಈಗ ಇನ್ನು ಕರ್ಕೊಂಡ್ಬಂದು ಮಾಜೂರು ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದ್ದು ಅದನ್ನ ಈಗಷ್ಟೇ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಸದ್ಯ ಈಗ ಇಲ್ಲಿಂದ ಇಲ್ಲಿಗೆ ಬೇರೆ ಕಡೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಮಾಜರ್ಗೆ ಪ್ರದೂಷಣ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ PSI ನೇತೃತ್ವದಲ್ಲಿ ಆರೋಪಿ ಪ್ರದೂಷ್ ಏನಿದ್ದಾನೆ ನೋಡಬಹುದು ದೃಶ್ಯಾವಳಿಯಲ್ಲಿ ಮಾಸ್ಕ್ ಹಾಕೊಂಡು ಇಲ್ಲಿ ಕೂತ್ಕೊಂಡಿರುವಂತದ್ದು ಆರೋಪಿ ಇದೇ ಪ್ರದೂಷ್. ಸದ್ಯಕ್ಕೆ ಈ ಒಂದು ಆರೋಪಿಯನ್ನ ಈಗ ಮಾಜೂರು ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಈಗ ಸದ್ಯ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರ ಅಥವಾ ಬೇರೆ ಎಲ್ಲಾದ್ರೂ ಮಾಜೂರಿಗೆ ಅಥವಾ ವಿಚಾರಣೆಗೆ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಮತ್ತೆ ಈಗ ಸದ್ಯಕ್ಕೂ ಬಿಬಿಎಂಪಿ ಸಿಬ್ಬಂದಿ ಬಂದಿದ್ರು ಸಹ ಇನ್ನೂ ಕೂಡ ಈ ಬಂದು ಹುಡುಕಾಟವನ್ನ ನಡೆಸಿದ್ರು, ಇನ್ನೂ ಕೂಡ ಆರೋಪಿ ಪತ್ತೆಯಾಗಿಲ್ಲ. ಸದ್ಯಕ್ಕೆ ಈಗ ವಿಚಾರಣೆಗೆ ಸಂಬಂಧಪಟ್ಟಂತೆ ಈ ಮಾಜೂರು ಪ್ರಕ್ರಿಯೆಯಲ್ಲಿ ಆರೋಪಿಗಳು ಬಹಳ ಗಂಗಾಧರ್ ಮೊಬೈಲ್ ಏನಾದ್ರೂ ಸಿಕ್ತಂತ ಅಥವಾ ಇನ್ನು ಬಿಬಿಎಂಪಿ ಸಿಬ್ಬಂದಿಯಲ್ಲಿ ಹುಡುಕಾಡುವಂತ ಕೆಲಸ ಮಾಡ್ತಾ ಇದಾರಾ? ಸದ್ಯಕ್ಕೆ ನೀವು ನೋಡೋದಾದ್ರೆ ಅದು 10 ದಿನಗಳ ಕಳೆದಿದೆ ಈ ಒಂದು ಪ್ರಕರಣ ಆಗಿ. ಆದ್ರೆ ಮೊಬೈಲ್ ಬಿಸಾಡಿರುವಂತದ್ದು ರಾಜಕಾಲುವೆಯಲ್ಲಿ, ಅದು ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ. ಮೊಬೈಲ್ ಸಿಗುವಂತ ಸಾಧ್ಯತೆಗಳು ಕಡಿಮೆ. ಬಿಬಿಎಂಪಿ ಸಿಬ್ಬಂದಿ ಕಳೆದ 1 ವಾರದಿಂದಲೂ ಕೂಡ ಈ ಕಾಲುವೆಯಲ್ಲಿ ಹುಡುಕ್ತಾ ಇರುವಂತದ್ದು. ಆದ್ರೆ ಇದುವರೆಗೂ ಸಹ ಈ ಒಂದು ಕಾಲುವೆಯಲ್ಲಿ ಆತನ ಮೊಬೈಲ್ ಇನ್ನೂ ಪತ್ತೆ ಆಗಿಲ್ಲ. ಹೀಗಾಗಿ ಮೊಬೈಲ್ ಪತ್ತೆಗೆ ಈಗ ಪೊಲೀಸರಿಗೆ ಒಂದು ಸವಾಲಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಎಂತ ಕ್ರಿಮಿನಲ್ ಇದನ್ನ ನೋಡಿ. ಆಕ್ಚುಲಿ ಪ್ರದೂಷ್ ವೆಲ್ ಎಜುಕೇಟೆಡ್, ಅವ್ನು ಸಾಫ್ಟ್ವೇರ್ ಇಂಜಿನಿಯರ್, ಆದ್ರೆ ಕ್ರಿಮಿನಲ್ ಐಡಿಯಾ ಎಲ್ಲ ಇವನೇ ಕೊಡ್ತಾ ಇದ್ನ ಅನ್ನುವಂಥ ಪ್ರಶ್ನೆ ಈಗ ಹುಡ್ಕೊಳ್ತಾ ಇದೆ. ನೋಡೋಣ ಈ ಪ್ರಕರಣದಲ್ಲಿ ಇವರೆಲ್ಲ ಪಾತ್ರ ಯಾವ್ಯಾವ ರೀತಿಯ ವಹಿಸಿದ್ರು ಅಂತ. ಪಟ್ಟಣಗೆರೆ ಶೆಡ್ ಡೀಲ್ ಸೆಟ್ಲ್ಮೆಂಟ್ಗಳ ಅಡ್ಡ ಅಂತ ಹೇಳಲಾಗ್ತಾ ಇದೆ. ಈ ಪಟ್ಟಣಗೆರೆ ಶೆಡ್ ಇದೆಯಲ್ಲ, ಕೊಲೆ ಆಯ್ತಲ್ಲ ರೇಣುಕಾಸ್ವಾಮಿಯ ಕೊಲೆ, ಆ ಶೆಡ್ ಇದೆಯಲ್ಲ ಅದು ಡೀಲು ಸೆಟ್ಲ್ಮೆಂಟ್ಗಳ ಅಡ್ಡ ಅಂತ ಹೇಳಲಾಗ್ತಾ ಇದೆ. ಸಿನಿಮಾ ರೀತಿಯಲ್ಲಿ ವ್ಯವಹಾರಗಳ ಡೀಲ್ ಆಗ್ತಾ ಇದ್ದಂತ ಸ್ಥಳ ಅದು. ರಿಯಲ್ ಎಸ್ಟೇಟು ಬಡ್ಡಿ ವ್ಯವಹಾರದ ಬಗ್ಗೆ ಡೀಲ್ ಮಾಡ್ಲಾಗ್ತಾ ಇತ್ತಂತೆ. ಡೀಲ್ಗಳ ಅಡ್ಡ ಎಂದೇ ಪಟ್ಟಣಗೆರೆ ಶೆಡ್ ತುಂಬಾ ಫೇಮಸ್ ಅಂತೆ. ಅದು ರೌಡಿಗಳ ಅಡ್ಡೆ, ಬೆದರಿಕೆ, ಹಲ್ಲೆ ನಡೀತಾ ಇದ್ದು ಇದೇ ಶೆಡ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆಗಿದ್ದು ಇದೇ ಶೆಡ್ನಲ್ಲೇ. ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದಂತ A9 ಅಂದ್ರೆ ಆರೋಪಿ ನಂಬರ್ 9 ಧನರಾಜ್ ಸರೆಂಡರ್ ಆಗಿದ್ದಾನೆ. ಪಟ್ಟಣಗೆರೆ ಶೆಡ್ನಲ್ಲಿ ಈ ಹಿಂದೆ ಹಲವರಿಗೆ ಅಲ್ಲೇ ಆರೋಪ ಇರುವಂತದ್ದು. ಎಲೆಕ್ಟ್ರಿಕ್ ಮೆಗ್ಗರ್ನ ಜೊತೆಗೆ ಇಟ್ಟುಕೊಂಡಿದ್ದಂತ ಆರೋಪಿ. ಎಲೆಕ್ಟ್ರಿಕ್ ಮೆಗ್ಗರ್ನ ಆನ್ಲೈನ್ ನಲ್ಲಿ ತರಿಸ್ಕೊಂಡಿದ್ದಂತೆ ಧನರಾಜ್. ಜ್ಞಾನ ತಪ್ಪಿ ಬಿದ್ದಿದ್ದಂತ ರೇಣುಕಾಸ್ವಾಮಿ ಎಚ್ಚರಗೊಳಿಸ್ಲಿಕ್ಕೆ ಶಾಕ್ ಕೊಡ್ಲಾಯ್ತಾ? ಹಾಗಾದ್ರೆ ಅಂದ್ರೆ ಆತ ಮೇ ಬಿ ಇವರಿಗೆ ಭಯ ಶುರುವಾಗಿರ್ಬೇಕು. ಹೊಡೆದಂತ ಕಾರಣಕ್ಕೋಸ್ಕರ ಸರಿಯಾಗಿ ಹೊಡೆದಿದ್ರಲ್ಲ, ಸೊ ಆತ ಸತ್ತೋಗ್ಬಿಟ್ಟಿದಾನ ಏನೋ ಅನ್ನೋ ಕಾರಣಕ್ಕೋಸ್ಕರ ಎಲೆಕ್ಟ್ರಿಕ್ ಶಾಕ್ ಕೊಡ್ಲಾಯ್ತಾ ಟೆಸ್ಟ್ ಮಾಡ್ಲಿಕ್ಕೆ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೈ, ಕಿವಿ, ಹೊಟ್ಟೆ ಭಾಗಕ್ಕೆ ಕರೆಂಟ್ ಶಾಕ್ ಅನ್ನ ಕೊಡ್ಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ಇಲ್ಲಿ ಗಮನಿಸ್ತಾ ಇದೀವಲ್ಲ ಕರೆಂಟ್ ಶಾಕ್ ಕೊಟ್ಟಿದ್ದಂಥ ವಿಚಾರ, ಆಕ್ಚುಲಿ ವಕೀಲರು ಹೇಳಿದಂಥ ಸಂದರ್ಭದಲ್ಲಿ ಹೊಸ ವಿಚಾರ ಗೊತ್ತಾಗಿರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಕರೆಂಟ್ ಶಾಕ್ ಕೊಡ್ಲಾಗಿದೆ ಅನ್ನುವಂಥದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಮತ್ತು ಒಂದ್ ಕಡೆ ಪಟ್ಟಣಗೆರೆ ಶೆಡ್ ಅನ್ನುವಂಥದ್ದು ಇದೊಂದೇ ಅಲ್ಲ, ಈ ಹಿಂದೆ ಸಾಕಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ಮಾಡಲಾಗಿದೆ. ಅದೊಂಥರ ಡೀಲ್ ಸೆಂಟರ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆಯಲ್ಲ. ಪೃಥ್ವಿರಾಜ್, ಅದು ಪಟ್ಟಣಗೆರೆ ಶೆಡ್ ನಲ್ಲಿ ಹಿಂದೆ ಕೂಡ ಹಲವರ ಮೇಲೆ ಹಲ್ಲೆ ಆಗಿದೆ, ಮಾಡಿದ್ದಾರೆ, ಮತ್ತೆ ಥ್ರೆಟ್ ಮಾಡಿದ್ದಾರೆ, ಮತ್ತೆ ಅಲ್ಲೆಲ್ಲ ಕೂಡ ಬೇರೆ ಬೇರೆ ರೀತಿಯ ವ್ಯವಹಾರಗಳು ನಡೆಯುತ್ತೆ ಅನ್ನೋದು ಆರೋಪ. ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಹಿಂದೆ ಯಾಕೆ ಆ ರೀತಿ ಆಗುವ ಘಟನೆಗಳು ಅಲ್ಲಿ ನಡೆದಿರಬಾರ್ದು? ಯಾಕಂದ್ರೆ ಅದು ವಿನಯ್ ಒಂದು ನೋಡ್ಕೊಳ್ತಾ ಇದ್ದು, ಮೇಂಟೆನೆನ್ಸ್ ಎಲ್ಲ ಅಲ್ಲೇ ನೋಡ್ಕೊಳ್ತಾ ಇದ್ದ ಹಿನ್ನೆಲೆಯಲ್ಲಿ ಆ ರೀತಿಯ ಘಟನೆಗಳು ಹಿಂದೆ ಯಾಕೆ ನಡೆದಿರಬಾರ್ದು ಅನ್ನೋದು ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅದ್ರ ಬಗ್ಗೆ ಸ್ಪಷ್ಟತೆ, ಮತ್ತೆ ಯಾರಾದ್ರೂ ಬಂದು ದೂರನ್ನ ಕೊಟ್ಟದ ಸಂದರ್ಭದಲ್ಲಿ, ಮತ್ತೆ ಆರೋಪಿಗಳ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟದಲ್ಲಿ ಆ ಬಗ್ಗೆ ತನಿಖೆಯನ್ನ ಮಾಡ್ತಾರೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗ ಆರೋಪಿ ರೇಣುಕಾಸ್ವಾಮಿಯನ್ನ ಮೃತಪಟ್ಟಂತಹ ರೇಣುಕಾಸ್ವಾಮಿ ಇದ್ದಾನೆ, ಆತನಿಗೆ ಅವತ್ತು ರಾತ್ರಿ ಏನು ಇವರು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಇದೇ ಆರೋಪಿ ಧನರಾಜ್ ಇದ್ದಾನೆ, ಈತ ಮೆಗ್ಗಾರವನ್ನು ಬಳಸಿ ಅಲ್ಲಿ ಕರೆಂಟ್ ಶಾಕ್ ಅನ್ನ ಕೊಟ್ಟಿರುವಂತ ಬಗ್ಗೆ ಬೆಳಕಿಗೆ ಬರ್ತಾ ಇರುವಂತದ್ದು ಈ ಒಂದು ಮಾಹಿತಿ. ಮತ್ತೆ ಅದರ ಜೊತೆಯಲ್ಲಿ ನಂದೀಶ ಅಂತ ಜೊತೆಯಲ್ಲಿ ಸೇರ್ಕೊಂಡು ಮತ್ತೆ ವಿನಯ್ ಜೊತೆ ಸೇರ್ಕೊಂಡು ಈ ರೀತಿ ಶಾಕ್ ಅನ್ನ ಕೊಟ್ಟಿರುವಂತ ಬಗ್ಗೆ, ಜೊತೆ ಕೈ, ಕಿವಿ ಮತ್ತೆ ಹೊಟ್ಟೆ ಭಾಗಕ್ಕೆ ಇವರು ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ವಿಕೃತಿಯನ್ನ ಮೆರೆದು ಅವರಿಗೆ ಒಂದು ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಕೇವಲ ಕರೆಂಟ್ ಶಾಕ್ ನಿಂದ ಆತ ಸತ್ತಿಲ್ಲ, ಆದ್ರೆ ಇವರು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಬೌನ್ಸ್ಗೆ ಹೆಚ್ಚಾಗಿ ಪೆಟ್ಟು ಬಿದ್ದು ಆ ಬೌನ್ಸ್ ಕೂಡ ಅದು ಪುಡಿಪುಡಿ ಆಗಿರುವಂತಹ ಬಗ್ಗೆ ಕೂಡ ಇದೇ ಭಾಗದಲ್ಲಿ ಆ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇನ್ನಷ್ಟೇ ಅದು ಮೆಡಿಕಲ್ ಅಂದ್ರೆ ಏನು PM ರಿಪೋರ್ಟ್ ಏನಿದೆ ಅದು ರಿಪೋರ್ಟ್ ಬರಬೇಕಾಗಿರೋದು. ಒಂದಷ್ಟು ಏನು ಮಾಹಿತಿ ಕೇಳಿ ಕೂಡ ಇವರು ಪೊಲೀಸರು ಒಂದು FSL ಗೆ ಮಾಹಿತಿ ಕೇಳಿದ್ದಾರೆ. FSL ರಿಪೋರ್ಟ್ ಬಂದಂತಹ ಬಳಿಕ ಅದರ ಬಗ್ಗೆ ಸ್ಪಷ್ಟತೆಯನ್ನ ಸಿಗುತ್ತೆ. ಆದ್ರೆ
ಈ ಒಂದು Okay. ಮೆಗ್ಗಾರ್ ಒಂದು ಯಂತ್ರದ ಮೂಲಕವಾಗಿ ಕರೆಂಟ್ ಶಾಕ್ ಕೊಟ್ಟು ಇಷ್ಟೊಂದು ವಿಕೃತಿಯಾಗಿ ಟಾರ್ಚರ್ ಕೊಟ್ಟಿರುವಂತದ್ದು ಬೆಳಕಿಗೆ ಬಂದಿದ್ದು. ಈಗ ಅವರು ಧನರಾಜನ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಕೂಡ ಧನರಾಜ್ ಅವತ್ತಿನ ಸಂದರ್ಭದಲ್ಲಿ ತಂದಿರೋದಂತಲ್ಲ, ಹಿಂದೆ ಕೂಡ ಆತ ಬಳಕೆ ಮಾಡ್ತಾ ಇದ್ದ. ಯಾವ ಕಾರಣಕ್ಕೋತ ಆತ ಬಳಕೆ ಮಾಡ್ತಾ ಇದ್ದ, ಏನ್ ವಿಚಾರ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಬ್ಬರನ್ನು ಕೂಡ ವಿನಯ್ ಮಾತ್ ಆಗಿರ್ಬೋದು ಅಥವಾ ಧನರಾಜ್ ಆಗಿರ್ಬೋದು, ಇಬ್ಬರನ್ನು ಕೂಡ ಹಿಂದೆ ಯಾರಿಗಾದ್ರೂ ಇದೇ ರೀತಿ ಏನಾದ್ರು ತೊಂದರೆಯನ್ನ ಕೊಟ್ಟಿದ್ದಾರಾ ಅನ್ನೋ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.